ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಹರಿಯಾಣ ಚುನಾವಣೆಗಿನ ಕೆಲವೇ ದಿನಗಳಿರುವಾಗ ಎಎಪಿ ಅಂಗಳದಲ್ಲಿ ಸಂಭ್ರಮ ಮನೆ ಮಾಡ್ತಾ ಇದೆ. ಕಳೆದ 6 ತಿಂಗಳುಗಳಿಂದ ಜೈಲಲ್ಲಿದ್ದ ಆಪ್ ಮುಖ್ಯಸ್ಥ ಹಾಗೂ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸುಪ್ರೀಂ ಕೋರ್ಟ್ ಜಾಮೀನನ್ನು ಕೊಟ್ಟಿದೆ. ಜೊತೆಗೆ ಸಿಬಿಐ ತನ್ನ ಬಗ್ಗೆ ಇರೋ ಅಭಿಪ್ರಾಯಗಳನ್ನು ಬದಲಿಸಿಕೊಳ್ಳಬೇಕು ಅಂತ ಕೂಡ ನ್ಯಾಯಾಲಯ ಹೇಳಿದೆ. ಇಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜಾಮೀನು ಸಿಕ್ಕಿರೋದು ಪಕ್ಷದ ಕಾರ್ಯಕರ್ತರ ಉತ್ಸಾಹವನ್ನು ಹೆಚ್ಚು ಮಾಡ್ತಾ ಇದೆ. ಆದರೂ ನ್ಯಾಯಾಲಯ ಈ ಜಾಮೀನಿಗೆ ಒಂದಷ್ಟು ನಿಬಂಧನೆಗಳನ್ನು ಕೂಡ ಹಾಕಿದೆ. ಅದರ ಪ್ರಕಾರ ಕೇಜ್ರಿವಾಲ್ ಈ ಹಿಂದಿನಂತೆ ದೆಹಲಿಯ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾದರೆ ಕೇಜ್ರಿವಾಲ್ಗೆ ಜಾಮೀನು ಸಿಕ್ಕಿದ್ದು ಹೇಗೆ ಮತ್ತು ನ್ಯಾಯಾಲಯ ಹಾಕಿರುವ ನಿಬಂಧನೆಗಳೇನು, ಸಿಬಿಐಗೆ ನ್ಯಾಯಾಲಯ ಹೇಳಿದ್ದೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ದೆಹಲಿ ಅಬಕಾರಿ ಹಗರಣದಲ್ಲಿ ಜೈಲು ಸೇರಿದ್ದು ನಿಮಗೆ ಗೊತ್ತಿದೆ. ದೆಹಲಿಯ ಅಬಕಾರಿ ನೀತಿಯಲ್ಲಿ ಭಾರಿ ಬದಲಾವಣೆಗಳನ್ನು ತರುವ ಮೂಲಕ ಕೆಲವರಿಗೆ ಅನುಕೂಲ ಮಾಡಿಕೊಟ್ಟು ಒಂದಷ್ಟು ಲಾಭ ಮಾಡಿಕೊಂಡ ಆರೋಪ ಕೇಜ್ರಿವಾಲ್ ಹಾಗೂ ಅವರ ಪಕ್ಷದ ನಾಯಕರ ವಿರುದ್ಧ ಕೇಳಿಬಂತು. ದೆಹಲಿಯ ಅಬಕಾರಿ ನೀತಿಯಿಂದ ಆಂಧ್ರದ ಉದ್ಯಮಿಗಳಿಗೆ ಲಾಭ ಮಾಡಿಕೊಡೋದಕ್ಕೆ ಕಿಕ್ ಬ್ಯಾಕ್ ಪಡೆದ ಆರೋಪದಲ್ಲಿ ತೆಲಂಗಾಣದ ಅವತ್ತಿನ ಮುಖ್ಯಮಂತ್ರಿ ಹಾಗೂ ಬಿಆರ್ಎಸ್ನ ನಾಯಕ ಚಂದ್ರಶೇಖರ್ ರಾವ್ ಅವರ ಮಗಳು ಕವಿತಾ ಕೂಡ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪ್ರಕರಣವನ್ನು ಎದುರಿಸಬೇಕಾಗಿ ಬಂತು. ಕವಿತಾ ಕೂಡ ಜೈಲು ಪಾಲಾದರು. ಹಾಗೆ ದೆಹಲಿಯ ಉಪಮುಖ್ಯಮಂತ್ರಿಯಾಗಿದ್ದ ಮನೀಶ್ ಸಿಸೋಡಿಯಾ ಕೂಡ ಅಬಕಾರಿ ಅಕ್ರಮದ ಪ್ರಕರಣದಲ್ಲಿ ಬಂಧಿತರಾಗಿ ಜೈಲು ಸೇರಿದ್ರು. ಅದಾದ ಕೆಲ ದಿನಗಳಲ್ಲಿ ಅಂದರೆ ಕಳೆದ ಮಾರ್ಚ್ 21, 2024ರಂದು ಇಡಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಕೂಡ ಅರೆಸ್ಟ್ ಮಾಡಿತು. ಆನಂತರ ಲೋಕಸಭಾ ಚುನಾವಣೆಗಳು ಘೋಷಣೆ ಆದವಲ್ಲ, ಆ ಹಿನ್ನೆಲೆಯಲ್ಲಿ ರಾಜಕೀಯ ಕಾರಣಗಳಿಗೆ ಕೇಜ್ರಿವಾಲ್ ಅವರ ಬಂಧನ ಆಗಿದೆ ಅಂತ ಆರೋಪಿಸಲಾಯಿತು. ಚುನಾವಣೆಯಲ್ಲಿ ಪ್ರಚಾರ ಮಾಡೋದಕ್ಕೆ ಕೇಜ್ರಿವಾಲ್ಗೆ ಅವಕಾಶವನ್ನು ಕೊಡಬೇಕು, ಜಾಮೀನು ಮಂಜೂರು ಮಾಡಬೇಕು ಅಂತ ಅವರ ಪರ ವಕೀಲರು ನ್ಯಾಯಾಲಯಕ್ಕೆ ಮನವಿ ಮಾಡಿದರು. ಹೀಗಾಗಿ ಚುನಾವಣಾ ಪ್ರಚಾರದ ಹಿನ್ನೆಲೆಯಲ್ಲಿ ಮಧ್ಯಂತರ ಜಾಮೀನನ್ನು ಕೇಜ್ರಿವಾಲ್ ಅವರಿಗೆ ನೀಡಲಾಯಿತು. ಆ ಚುನಾವಣೆಯಲ್ಲಿ ನಾವು ಗೆದ್ರೆ ನಾನು ಮತ್ತೆ ಜೈಲಿಗೆ ಹೋಗಬೇಕಾದ ಪ್ರಮೇಯ ಬರೋದಿಲ್ಲ ಅಂತ ಹೇಳೋ ಮೂಲಕ ಸಿಂಪತಿ ಗಿಟ್ಟಿಸ್ಕೊಳ್ಳೋ ಪ್ರಯತ್ನವನ್ನ ಕೇಜ್ರಿವಾಲ್ ಮಾಡಿದ್ರಾದರೂ ಅದರಿಂದ ಅವರ ಪಕ್ಷಕ್ಕೆ ವಿಶೇಷವಾಗಿ ಯಾವ ಲಾಭನೂ ಆಗಲಿಲ್ಲ. ಚುನಾವಣೆ ಮುಗಿದ ಕೂಡಲೇ ಮತ್ತೆ ಕೇಜ್ರಿವಾಲ್ ಜೈಲು ಸೇರಬೇಕಾಗಿ ಬಂತು. ಅವರ ಜಾಮೀನಿಗಾಗಿ ನ್ಯಾಯಾಲಯದಲ್ಲಿ ಪ್ರಯತ್ನಗಳು ಕೂಡ ಮುಂದುವರಿತಾ ಹೋದವು ಮತ್ತು ಕೇಜ್ರಿವಾಲ್ ಅವರಿಗೆ ನ್ಯಾಯಾಲಯ ಜಾಮೀನನ್ನು ಕೂಡ ಮಂಜೂರು ಮಾಡಿತು. ಆದರೆ ಕೇಜ್ರಿವಾಲ್ ಹೊರಬರುವುದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂದ್ರೆ ಅವರಿಗೆ ಸುಪ್ರೀಂ ಕೋರ್ಟ್ ಜಾಮೀನು ಕೊಟ್ಟ ಬೆನ್ನಲ್ಲೇ ಅವರನ್ನ ಸಿಬಿಐ ಮತ್ತೆ ಅರೆಸ್ಟ್ ಮಾಡ್ತು. ಅದು ಕೂಡ ಅಬಕಾರಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೇನೆ. ಇಲ್ಲಿ ಒಂದೇ ಪ್ರಕರಣದಲ್ಲಿ ಎರಡೆರಡು ಬಾರಿ ಒಬ್ಬ ವ್ಯಕ್ತಿಯನ್ನ ಎರಡೆರಡು ಏಜೆನ್ಸಿಗಳು ಅರೆಸ್ಟ್ ಮಾಡೋದಕ್ಕೆ ಬರುತ್ತಾ? ಖಂಡಿತ ಇಲ್ಲ. ಆದರೆ ಇಡಿ ಅರೆಸ್ಟ್ ಮಾಡಿದ್ದು ಮನಿ ಲಾಂಡ್ರಿಂಗ್ ಪ್ರಕರಣದಲ್ಲಿ, ಅಂದ್ರೆ ಹಣ ಅಕ್ರಮವಾಗಿ ವರ್ಗಾವಣೆಯಾಗಿದೆ ಅನ್ನೋ ಪ್ರಕರಣದಲ್ಲಿ ಇಡಿ ಕೇಜ್ರಿವಾಲ್ ಅವರನ್ನು ಬಂಧಿಸಿತು. ಇನ್ನು ಸಿಬಿಐ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಜೂನ್ 26, 2024ರಂದು ಜೈಲಲ್ಲಿದ್ದು ಇನ್ನೇನು ಬಿಡುಗಡೆಗೆ ದಿನ ಎಣಿಸ್ತಾ ಇದ್ದ ಕೇಜ್ರಿವಾಲ್ ಅವರನ್ನ ಮತ್ತೆ ಬಂಧನಕ್ಕೀಡು ಮಾಡಿತು. ಇಲ್ಲಿ ಎರಡೂ ಬೇರೆ ಬೇರೆ ಪ್ರಕರಣಗಳಾಗಿದ್ವು. ಹೀಗಾಗಿ ಕೇಜ್ರಿವಾಲ್ ಮತ್ತೆ ಜಾಮೀನಿಗಾಗಿ ಮೊದಲಿಂದ ಹೋರಾಟ ಶುರು ಮಾಡಬೇಕಾಗಿ ಬಂತು. ಸಿಬಿಐ ಅರೆಸ್ಟ್ ಮಾಡಿದ್ದನ್ನು ಪ್ರಶ್ನಿಸಿ ಮತ್ತು ಜಾಮೀನು ಕೋರಿ ಕೇಜ್ರಿವಾಲ್ ಪರ ವಕೀಲರು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ರು. ಸುದೀರ್ಘ ವಿಚಾರಣೆಯ ನಂತರ ಈಗ ಕೇಜ್ರಿವಾಲ್ಗೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಸೂರ್ಯಕಾಂತ್ ಹಾಗೂ ಜಸ್ಟಿಸ್ ಉಜ್ಜಲ್ ಭುಯಾನ್ ಅವರ ಬೆಂಚ್ ಜಾಮೀನನ್ನು ಮಂಜೂರು ಮಾಡಿದೆ. ಹೀಗೆ ಕೇಜ್ರಿವಾಲ್ಗೆ ಜಾಮೀನು ಸಿಕ್ಕ ಕೂಡಲೇ ದೆಹಲಿಯ ಎಎಪಿ ಕಚೇರಿಯಲ್ಲಿ ಸಂಭ್ರಮಾಚರಣೆಗಳು ನಡೆದಿವೆ. ಇದು ನ್ಯಾಯಕ್ಕೆ ದೊರೆತ ಗೆಲುವು ಅಂತ ಇತ್ತೀಚೆಗಷ್ಟೇ ಜಾಮೀನು ಪಡೆದ ಮನೀಶ್ ಸಿಸೋಡಿಯಾ ಹೇಳಿದ್ದಾರೆ. ಹಾಗೆ ಈ ತೀರ್ಪಿಗೆ ಗೌರವ ಕೊಟ್ಟು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ನೈತಿಕತೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಎಎಪಿ ಆಗ್ರಹಿಸ್ತಾ ಇದೆ. ಗೆಳೆಯರೆ, ಇಲ್ಲಿ ನ್ಯಾಯಾಲಯ ಜಾಮೀನು ಕೊಡುವಾಗ ಕೇಜ್ರಿವಾಲ್ ಅವರಿಗೆ ಒಂದಷ್ಟು ಕಂಡೀಷನ್ಗಳನ್ನು ಕೂಡ ಹಾಕಿದೆ. ಅದೇನು ಅಂದ್ರೆ, ಜಾಮೀನಿಗಾಗಿ 10 ಲಕ್ಷ ರೂಪಾಯಿಗಳ ಬಾಂಡ್ ಅನ್ನು ಕೊಡಬೇಕು. ಹಾಗೆ ಜಾಮೀನು ಸಿಕ್ಕಿ ಹೊರಬಂದ ನಂತರ ಕೇಜ್ರಿವಾಲ್ ಅವರು ಅಬಕಾರಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳ ಮುಂದೆ ಯಾವುದೇ ಹೇಳಿಕೆಯನ್ನು ಕೊಡೋ ಹಾಗಿಲ್ಲ. ಈಗ ಚುನಾವಣೆಗಳು ನಡೀತಾ ಇವೆ. ಅಕ್ಟೋಬರ್ 5ನೇ ತಾರೀಕು ಹರಿಯಾಣ ವಿಧಾನಸಭೆಗೆ ಮತದಾನ ನಡೀಬೇಕು. ಅಲ್ಲಿ ಆಪ್ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಸಹಜವಾಗಿ ಕೇಜ್ರಿವಾಲ್ ಚುನಾವಣಾ ಪ್ರಚಾರಕ್ಕೆ ಕೂಡ ಹೋಗುವ ಸಾಧ್ಯತೆಗಳಿರುತ್ತವೆ. ಅಲ್ಲೆಲ್ಲ ಅಬಕಾರಿ ಪ್ರಕರಣ ಸುಳ್ಳು, ರಾಜಕೀಯ ಪ್ರೇರಿತ ಅಂತೆಲ್ಲ ಭಾಷಣಗಳನ್ನು ಮಾಡ್ತಾ ಹೋಗಬಾರ್ದು. ಯಾಕೆ ಅಂದರೆ ಅದು ಸುಳ್ಳ ನಿಜಾನ ಅನ್ನೋ ಬಗ್ಗೆ ಇನ್ನೂ ವಿಚಾರಣೆ ಪೂರ್ಣಗೊಂಡಿಲ್ಲ. ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆಯ ಹಂತದಲ್ಲಿರುವಾಗ ಅದರ ಬಗ್ಗೆ ಮಾತಾಡೋ ಹಾಗಿಲ್ಲ. ಸೊ ಕೇಜ್ರಿವಾಲ್ ಸಾಹೇಬರು ಆ ಪ್ರಕರಣದ ಬಗ್ಗೆ ಹೇಳಿಕೆಗಳನ್ನು ಕೊಡೋದು, ಭಾಷಣ ಮಾಡೋದು ಇದೆಲ್ಲವನ್ನ ಮಾಡಬಾರದು ಅಂತ ನ್ಯಾಯಾಲಯ ಹೇಳಿದೆ. ಇನ್ನು ಈ ಪ್ರಕರಣದ ವಿಚಾರಣೆ ನಡೆಯುತ್ತಲ್ಲ, ಆಗ ಟ್ರಯಲ್ ಕೋರ್ಟ್ಗೆ ರೆಗ್ಯುಲರ್ ಆಗಿ ಹಾಜರಾಗಬೇಕು. ಹಾಗೆ ಜಾಮೀನು ಸಿಕ್ಕಿದೆ ಅನ್ನೋ ಖುಷಿಯಲ್ಲಿ ಅವರು ದೆಹಲಿಯ ಮುಖ್ಯಮಂತ್ರಿ ಕಚೇರಿಗೆ, ಸೆಕ್ರೆಟರಿಯೇಟ್ಗೆ
ಹೋಗೋ ಹಾಗಿಲ್ಲ. ಗೆಳೆಯರೆ, ಸಾಮಾನ್ಯವಾಗಿ ಬಂಧನಕ್ಕೀಡಾಗುವ ಸಂದರ್ಭಗಳು ಬಂದರೆ ಜೈಲು ಪಾಲಾಗೋ ಸ್ಥಿತಿಯಲ್ಲಿ ಮುಖ್ಯಮಂತ್ರಿಯಾಗಿದ್ದವರು ತಮ್ಮ ಸ್ಥಾನಗಳಿಗೆ ರಾಜೀನಾಮೆಗಳನ್ನು ಕೊಡ್ತಾರೆ. ತೀರಾ ಲಾಲು ಪ್ರಸಾದ್ ಥರದವರು ಕೂಡ ಜೈಲಿಗೆ ಹೋಗುವಾಗ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬೇರೆ ಯಾರ ಮೇಲೂ ನಂಬಿಕೆ ಇಲ್ಲದೆ ಇದ್ದಿದ್ದರಿಂದ ತಮ್ಮ ಪತ್ನಿ ರಾಬ್ಡಿ ದೇವಿಯನ್ನ ಮುಖ್ಯಮಂತ್ರಿ ಮಾಡಿ ಜೈಲಿಗೆ ಹೋಗಿದ್ರು. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದ ಜಯಲಲಿತಾ ಜೈಲು ಪಾಲಾಗುವ ಸಂದರ್ಭದಲ್ಲಿ ತಮ್ಮ ನಿಷ್ಠಾವಂತ ಓ ಪನ್ನೀರಸೆಲ್ವಂ ಅವರನ್ನ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂಡಿಸಿದ್ರು. ಇನ್ನು ಇತ್ತೀಚೆಗಷ್ಟೇ ಜೈಲು ಪಾಲಾಗಿದ್ದ ಜಾರ್ಖಂಡ್ನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ತಮ್ಮ ನಂಬಿಕೆಯ ಚಂಪೈ ಸೊರೇನ್ ಅವರನ್ನ ಮುಖ್ಯಮಂತ್ರಿಯ ಕುರ್ಚಿ ಮೇಲೆ ಕೂಡಿಸೋದ್ರು ಮತ್ತು ಜೈಲಿಂದ ಹೊರಬಂದ ಕೂಡಲೇ ಮತ್ತೆ ಆ ತಾತ್ಕಾಲಿಕ ಮುಖ್ಯಮಂತ್ರಿಯನ್ನ ಕೆಳಗಿಳಿಸಿ ಅಧಿಕಾರವನ್ನು ತಮ್ಮ ಕೈಗೆ ತಗೊಂಡ್ರು. ಅಫ್ಕೋರ್ಸ್ ಜಾರ್ಖಂಡಿನ ಆ ತಾತ್ಕಾಲಿಕ ಮುಖ್ಯಮಂತ್ರಿ ಮೊನ್ನೆ ಅಷ್ಟೇ JMM ಬಿಟ್ಟು ಬಿಜೆಪಿಗೆ ಜಂಪ್ ಆಗಿದ್ದು ಆಯ್ತು ಅನ್ನಿ, ಅದು ಬೇರೆ ವಿಷಯ. ಆದರೆ ಕೇಜ್ರಿವಾಲ್ ಇದಾರಲ್ಲ, ಅವರು ಇಲ್ಲಿ ಕೂಡ ಹೊಸ ಸಂಪ್ರದಾಯವೊಂದಕ್ಕೆ ನಾಂದಿ ಹಾಡಿದ್ದಾರೆ. ಅದು ಏನು ಅಂದರೆ, ಜೈಲಿಗೆ ಹೋದಾಗಲೂ ಕೇಜ್ರಿವಾಲ್ ಕುರ್ಚಿಯನ್ನು ಬಿಡಲಿಲ್ಲ. ತಮ್ಮ ಪಕ್ಷದ ಯಾವ ನಾಯಕನ ಮೇಲೂ ಆತ ವಿಶ್ವಾಸ ಇಡಲಿಲ್ಲ. ಜೈಲಲ್ಲಿ ಕೂಡ ತಾವೇ ಮುಖ್ಯಮಂತ್ರಿಯಾಗಿದ್ರು ಮತ್ತು ಜೈಲು ಪಾಲಾದ ಮುಖ್ಯಮಂತ್ರಿ ಅಂತ ಕೂಡ ಅನ್ನಿಸ್ಕೊಂಡ್ರು. ಆದರೆ ಈಗ ಕೇಜ್ರಿವಾಲ್ ಅವರಿಗೆ ಜಾಮೀನು ಸಿಕ್ಕಿದೆ, ಹೊರ ಬಂದಿದ್ದಾರೆ. ಆದರೂ ಕೂಡ ಮುಖ್ಯಮಂತ್ರಿ ಕಚೇರಿಗೆ ಅವರು ಹೋಗೋ ಹಾಗಿಲ್ಲ, ಸೆಕ್ರೆಟರಿಯೇಟ್ಗೆ ಭೇಟಿ ಕೊಡೋ ಹಾಗಿಲ್ಲ ಮತ್ತು ಯಾವುದೇ ಸರ್ಕಾರಿ ಕಡತದ ಮೇಲೆ ಕೇಜ್ರಿವಾಲ್ ಸಹಿ ಹಾಕೋ ಹಾಗಿಲ್ಲ ಅಂತ ನ್ಯಾಯಾಲಯ ಹೇಳಿದೆ. ಅಲ್ಲಿಗೆ ಜಾಮೀನಿನ ಮೇಲೆ ಹೊರಬಂದು ಮುಖ್ಯಮಂತ್ರಿಯ ಅಧಿಕಾರವನ್ನು ಬಳಸಿ ಅವರು ಪ್ರಕರಣವನ್ನು ದಿಕ್ಕು ತಪ್ಪಿಸೋ ಪ್ರಯತ್ನವನ್ನು ಮಾಡಬಾರದು ಅನ್ನೋದು ನ್ಯಾಯಾಲಯದ ಉದ್ದೇಶ. ಹಾಗೇನೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಯಾವುದೇ ಕಡತಗಳಲ್ಲೂ ಕೇಜ್ರಿವಾಲ್ ಯಾವ ಬದಲಾವಣೆಯನ್ನು ಮಾಡೋ ಹಾಗಿಲ್ಲ ಅಂತ ಕೂಡ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ. ಹೀಗಾಗಿ ದೆಹಲಿಯ ಮುಖ್ಯಮಂತ್ರಿ ಕಾರ್ಯಾಲಯದ ಕೆಲಸಗಳನ್ನು ಮಾಡೋದಕ್ಕೆ ಇನ್ನೂ ಕೆಲ ದಿನಗಳ ಕಾಲ ಯಾರೂ ಇಲ್ಲದ ನಿರ್ವಾತ ಅಲ್ಲಿ ಉಂಟಾಗ್ತಾ ಇದೆ. ಇನ್ನು ಈ ಪ್ರಕರಣದಲ್ಲಿ ಕೇಜ್ರಿವಾಲ್ ಅವರಿಗೆ ಜಾಮೀನು ಕೊಟ್ಟಿರೋ ನ್ಯಾಯಪೀಠ CBI ಬಗ್ಗೆ ಕೂಡ ಒಂದಷ್ಟು ಮಾತುಗಳನ್ನು ಹೇಳಿದೆ. CBI ಕೇಜ್ರಿವಾಲ್ ಅವರನ್ನ ಬಂಧಿಸಿದ ಉದ್ದೇಶದ ಬಗ್ಗೆ ನ್ಯಾಯಾಲಯ ಸಂಶಯ ವ್ಯಕ್ತಪಡಿಸಿದೆ. ಆ ಪ್ರಕರಣ ನಡೆದು 22 ತಿಂಗಳುಗಳ ಕಾಲ ಸುಮ್ಮನಿದ್ದ CBI ಸುಪ್ರೀಂ ಕೋರ್ಟ್ ಕೇಜ್ರಿವಾಲ್ಗೆ ಇಡಿ ಪ್ರಕರಣದಲ್ಲಿ ಜಾಮೀನು ಮಂಜೂರು ಮಾಡಿದ ನಂತರ ಕೇಜ್ರಿವಾಲ್ ಅವರನ್ನ ಮತ್ತೆ ಬಂಧಿಸಿದ್ದರ ಹಿಂದಿನ ಉದ್ದೇಶ ಅನುಮಾನಾಸ್ಪದ ಅನ್ನೋ ಮೌಖಿಕ ಅಭಿಪ್ರಾಯವನ್ನ ನ್ಯಾಯಾಲಯ ಇಲ್ಲಿ ವ್ಯಕ್ತಪಡಿಸಿದೆ. ಹಾಗಂತ ಇಲ್ಲಿ CBI ತನ್ನ ಕೆಲಸದಲ್ಲಿ ಕಾನೂನನ್ನು ಉಲ್ಲಂಘಿಸಿರುವ ಯಾವ ಅಂಶಗಳು ಕಂಡು ಬರ್ತಾ ಇಲ್ಲ, ಅಲ್ಲಿ ಯಾವ ಪ್ರೊಸೀಜರಲ್ ಲ್ಯಾಪ್ಸ್ ಕೂಡ ಇಲ್ಲ. ಆದರೆ ಜಾಮೀನು ಸಿಕ್ಕ ನಂತರ ಬಂಧಿಸಿದ್ದಿದೆಯಲ್ಲ, ಅದು ಉದ್ದೇಶಪೂರ್ವಕ ಕೃತ್ಯ ಅನ್ನೋ ಹಾಗೆ ಭಾಸವಾಗುತ್ತೆ ಅನ್ನೋ ಅಭಿಪ್ರಾಯವನ್ನ ನ್ಯಾಯಪೀಠ ವ್ಯಕ್ತಪಡಿಸಿದೆ. ಈ ಹಿಂದೆ UPA ಸರ್ಕಾರದ ಅವಧಿಯಲ್ಲಿ ಇದೇ CBIಯನ್ನ ಸುಪ್ರೀಂ ಕೋರ್ಟ್ ಪಂಜರದ ಗಿಳಿ ಅಂತ ಕರೆದಿತ್ತು. ಈಗ ಅದನ್ನು ಮತ್ತೆ ಉಲ್ಲೇಖಿಸಿರುವ ನ್ಯಾಯಾಲಯ ನಿಮ್ಮ ಬಗ್ಗೆ ಇರುವ ಅಭಿಪ್ರಾಯವನ್ನು ಬದಲಿಸಿಕೊಂಡು ಕೆಲಸ ಮಾಡಬೇಕಾದ ಅಗತ್ಯ ತುಂಬಾ ಇದೆ ಅಂತ CBIಗೆ ಹೇಳಿದೆ. ಇಲ್ಲಿ ನಿಮ್ಮ ಬಗ್ಗೆ ಇರೋ ಹಳೆಯ ಅಭಿಪ್ರಾಯವನ್ನು ನೀವು ಬದಲಿಸಿಕೊಳ್ಳಬೇಕು ಅನ್ನೋ ನ್ಯಾಯಾಲಯದ ಮಾತುಗಳು CBI ಅನ್ನೋದು ಇನ್ನೂ ಕೂಡ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಅವರ ಅಪ್ಪಣೆ ಆದೇಶಗಳಿಗೆ ಅನುಸಾರವಾಗಿ ಕೆಲಸ ಮಾಡ್ತಿದೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದು, ಇದರ ನೈತಿಕ ಜವಾಬ್ದಾರಿಯನ್ನು ಹೊತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆಯನ್ನ ಕೊಡಬೇಕು ಅಂತ AAP ಕಾರ್ಯಕರ್ತರು ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನು ಕೇಜ್ರಿವಾಲ್ ಬಿಡುಗಡೆ ಅನ್ನೋದು ಹರಿಯಾಣದ ಚುನಾವಣೆ ಮೇಲೆ ಪರಿಣಾಮವನ್ನು ಬೀರುತ್ತಾ? ಗೆಳೆಯರೆ, ಹರಿಯಾಣ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು AAP ನಡುವೆ ಸೀಟು ಹಂಚಿಕೆಯಲ್ಲಿ ಸಮಸ್ಯೆ ಆದ ಕಾರಣಕ್ಕೆ ಅಲ್ಲಿ ಮೈತ್ರಿ ಸಾಧ್ಯ ಆಗಿಲ್ಲ. ಎರಡೂ ಪಕ್ಷಗಳು ಪ್ರತ್ಯೇಕವಾಗಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿವೆ. ಹೀಗಾಗಿ ಕೇಜ್ರಿವಾಲ್ ಅಲ್ಲಿ ಪ್ರಚಾರವನ್ನು ತೀವ್ರಗೊಳಿಸಿದರೆ ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗಬಹುದು ಮತ್ತು AAPಗೆ ಒಂದಷ್ಟು ಲಾಭ ಕೂಡ ಆಗಬಹುದು. ಆದರೂ ಈ ಬಿಡುಗಡೆ ಚುನಾವಣೆಯ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಕೇಜ್ರಿವಾಲ್ ಜಾಮೀನಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.